ಯಜಮಾನ್ ಅಕ್ಕ ಬಂದ್ಬಿಟ್ಲು. ನನಗೆ ಋತಿಕ್ ರೋಷನ್ ಆದ್ಮೇಲೆ ನೀನೇ ತಲೆ ಕೆಡಿಸಿದ್ದು. ನಾನ್ ಬೀಳಿಸ್ಬಿಡ್ತೀನಿ ಅಂತ ನಿನಗ್ ಭಯ ಇಲ್ವಾ? ನಾನೀಗಾಗ್ಲೇ ಬಿದ್ದೋಗ್ಬಿಟ್ಟಿದ್ದೀನಿ. ಪ್ಲೀಸ್ ಚಿನ್ನ, ಕೆಲ್ಸ ಮಾಡೋ ಕಡೆ ಬಂದು ಡಿಸ್ಟರ್ಬ್ ಮಾಡ್ಬೇಡ. ಇವಾಗ ಏನ್ ಬೇಕು ನಿನ್ಗೆ? ಇಲ್ಲಿ ನಾಯಿ ಮರಿಯಲ್ಲ ಇಲ್ಲ. ಅಯ್ಯಲೇ ದರಿದ್ರ ನನ್ನ ಮಗನೇ, ತುಟಿಗಳು 2 ಸೆಂಟಿಮೀಟರ್ ದೂರದಲ್ಲಿ ಇದ್ದಂಗೆ ಬಂದು ಡಿಸ್ಟರ್ಬ್ ಮಾಡ್ತೀರೋ. ಇವರ್ ಸಿಸ್ಟರ್ ಶಿವ ಪೂಜೆಯಲ್ಲಿ ಕರಡಿ ಬಿಟ್ಟಂಗೆ. ಇದು ಶಿವ ಪೂಜೆಯಲ್ಲಿ ಕರಡಿ ಬಿಟ್ಟಂಗಲ್ಲ, ಕರಡಿ ಪೂಜೆಯಲ್ಲಿ ಶಿವನ್ ಬಿಟ್ಟಂಗೆ. ತುಡು ಸಾಯಿಸ್ಬಿಡ್ತೀನಿ. ಯಜಮಾನ್, ಇದು ನಿಮ್ಗೆ ಓವರಾಯ್ತು ಅಂತ ಅನ್ನಿಸ್ತಾ ಇಲ್ವಾ? ಲೇ, ಯಾವ್ದೋ ಓವರಲು? ಅಲ್ಲಿ ನೋಡಿ ಯಜಮಾನ್, ಅವಳನ್ನ ನೋಡಿದ್ರೆ ಕೈ ತೊಳ್ಕೊಂಡ್ ಮುಟ್ಟಂಗ, ನಿಮ್ಮನ್ನ ನೋಡಿದ್ರೆ ಮುಟ್ಟದ ಮೇಲೆ ಕೈ ತೊಳ್ಕೊಳಂಗಿದ್ದೀರಾ? ಇದೆಲ್ಲ ನಿಮಗ್ ಬೇಕಾ? ಲೇ ನೋಡ, ಗಂಡಸರಲ್ಲಿ 3 ವಿಧ. ಯಾವ್ದ? ಮೊದಲನೇ ಗಂಡಸು ನೋಡಿದ ತಕ್ಷಣ ಇಂಪ್ರೆಸ್ ಆಗೋದು, ಎರಡನೇವನು ನೋಡ್ತಾ ನೋಡ್ತಾ ಇಂಪ್ರೆಸ್ ಮಾಡೋದು. ಲೇ, ನಾವೆಲ್ಲ ಮಾತಾಡಿ ಮಾತಾಡಿ ಇಂಪ್ರೆಸ್ ಮಾಡೋರಲ್ಲೇ. ನಿಮ್ ಡೈಲಾಗ್ ಚೆನ್ನಾಗಿ ಕೇಳ್ಬಿಟ್ರೆ ನಗಬೇಕು. ನೀನ್ ಒಂದು ಹುಡುಗಿನ ನಗಸ್ಬಿಟ್ರೆ ಲೈಫ್ ಅಲ್ಲಿ ಅರ್ಧ ನೀನು ಗೆದ್ದಂಗೆ ಕಣಲೆ. ಈ ನನ್ ಫಿಗರ್ ನ ನೋಡಿ ನಗದ ಇರುವಂತ ಹುಡುಗಿ ಈ ಕರ್ನಾಟಕದಲ್ಲಿ ಯಾವಳಾರು ಇದ್ದಾಳೇನೋ? ಗೋಬೇನ ಲವ್ ಅಟ್ ಫಸ್ಟ್ ಸೈಟ್. ಬರೋಣ ಇಂಪ್ರೆಸ್ ಮಾಡೋಣ. ಲೇ ಯಜಮಾನ್, ಯಾಕೋ ವರ್ಕೌಟ್ ಆಗ್ಲಿಲ್ಲ ಅಂದ್ರೆ ತಿರ್ಗಾ ಇಂಪ್ರೆಸ್ ಮಾಡೋಣ. ದುಡ್ಡು 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 ಅಂತ ಸಾಯ್ತಾಳೆ. ಎಷ್ಟು ದುಡ್ಡಿದ್ರೇನು ನಾಳೆ ತಾಲಿ ಕಟ್ಟು ಗಂಡನ್ಗೆ ತಲೆ ಬಾಗಿಸ್ಲೇಬೇಕು. ಲೇ ಮುದುಕಿ, ನಾನ್ ನನ್ ಮದ್ವೆ ಆಗ್ಬೇಕಾಗಿರೋನು ವೀರನೋ ಶೂರನೋ ಆಗ್ಬೇಕಾಗಿಲ್ಲ. ಇಲ್ ನೋಡು, ನಾನ್ ಜಡೆ ಎಷ್ಟು ಉದ್ದ ಇದ್ದಾನೆ, ಕಣ್ಣು ಇವತ್ತು ನಾಳೆನೋ ಬಿದ್ದೋಗೋ ತರ ಇದೆ, 6 ತಿಂಗಳು ಬಸ್ರಿ ತರ ಇದೆ ಇವನ್ ಹೊಟ್ಟೆ, ಮುಳ್ಳಂದಿಗೆ ಪ್ಯಾಂಟ್ ಶರ್ಟ್ ಹಾಕ್ತಂಗಿದ್ದಾನೆ. ಇಂತ ಒಬ್ಬ ಸೀನಿಯರ್ ಸಿಟಿಸನ್ ಇದ್ರೂ ಪರವಾಗಿಲ್ಲ. ಏಯ್, ದುಡ್ಡು ದುಡ್ಡೊಂದಿದ್ರೆ ಸಾಕು, ಎಂತ ಕೋ ತಿನ್ಬೇಕಾದ್ರೂ ಮದ್ವೆ ಆಗ್ತೀನಿ. ಯಾಕೆ ನಮ್ಮ ಯಜಮಾನ್ ಹತ್ರ ದುಡ್ಡಿದೆ ಅಂತ ನಾವೇನಾದ್ರೂ ಪ್ರೂವ್ ಮಾಡಿದ್ರೆ? ಲೇ, ನಾಳೆನೆ ಫಸ್ಟ್ ನೈಟ್. ಮಾತಾಡ್ಕೊಂಡೆ. ಹುಡುಗಿರೇ ಹಂಗೆ ಕಣ, ದುಡ್ಡಿದ್ರೆ ಸ್ವರ್ಗ ಅನ್ಕೊಂಡ್ಬಿಡ್ತಾರೆ. ಆದ್ರೂ ಹುಡುಗರಂಗಲ್ಲ, 90 ಮುಟ್ಕೊಂಡ್ಬಿಟ್ರೆ ಮೋರಿನೇ ಸ್ವರ್ಗ ಅನ್ಕೊಂಡ್ಬಿಡ್ತಾರೆ. ಲೇ, ಇವತ್ತೇ ನಾವು ದುಡ್ಡು ಹೊಡಿತೀವಿ. ಇವತ್ತೇ ನಾನು ಫಸ್ಟ್ ನೈಟ್ ಗಾಡಿ ಮಂಚ ರೆಡಿ ಮಾಡ. ಸೂಪರ್ ಯಜಮಾನ್. ಆಗತ್ತು ಎಂದು ಕೈ ಕಟ್ಟಿಕೊಳ್ಳುತ್ತಾರೆ. ಸಾಕತ್ತು ಸುಮ್ನೆ ಇಂದಂಗೆ ಅಲ್ಲಾಡಿಸ್ತಾನೆ ನಿನ್ನ. ನೀನೇನು ಹಂಗೆ ಕಿಡಿನಗಪ್ಪ ನೋಡ್ತೀಯಾ? ಹೋಗಪ್ಪ ಬಿಚ್ಚಕಲೇ, ಹೋಗ. ಹೇ, ನಾನು ಹೇಳಿದ ಪೆಟ್ರೋಲ್ ಬೇಕು, ಹೋಗ. ಕೈ ಅದರಲ್ಲೇ ಬಿಚ್ಚೋಗು. ಯಾರೋ ನೀನು?
ಹೇ ಯಜಮಾನೆಲ್ಲ ಊಸ್ ಬಿಟ್ಕೊಳ ನೀನ್ ನಾನೇ ಓನರು. ಅಣ್ಣ ನೀ ಸೌಂಡ್ರಾಜ್ ಅಂತ ಸುಗಂಧರಾಜ್ ಅಂತ ಗೊತ್ತಾಗ್ಲಿಲ್ಲ ಅಣ್ಣ. ಅಣ್ಣ ನಾನು ಟ್ರ್ಯಾಕ್ಟ್ರಿ ಮೆಕ್ಯಾನಿಕ್ ಅಣ್ಣ. ಅವಣ್ಣ ಈ ಕೈ ರಿಪೇರಿ ಮಾಡಿ ಟ್ರ್ಯಾಕ್ಟ್ರಿನ ಇಲ್ಲಣ್ಣ. ಅಣ್ಣ ಕೆಲ್ಸ ಕೊಡೋಣ ಸಾಯೋವರ್ಗು ಮರೆಯಲ್ಲಣ್ಣ. ಸಾಯೋವರೆಗೂ ಮರಿಯಲ್ಲ ಕೆಲ್ಸ. ಕೊಡಿ ಕೊಡಿ ಅನ್ನೋರ್ಗೆಲ್ಲ ಕೆಲ್ಸ ಕೊಟ್ಟು ಅವ್ರು ಇರೋದನ್ನೆಲ್ಲ ದೋಚ್ಕೊಂಡು ಹೋಗಿ ಈಗ ನಾನೇ ಅವ್ರನ್ನ ಸಾಯೋವರೆಗೂ ಮರಿಯಕ್ಕಾಗಲ್ಲ ಹಂಗ್ ಮಾಡಿಟ್ಟಿದ್ದಾರೆ. ಅಣ್ಣ ಸಂಬಳ ಬೇಡ ನಾವು ಊಟ ಅಂದ್ಕೊಂಡ ಸಾಕು. ಓಹೋ ಸಂಬಳ ಬೇಡ. ಈ ಸಂಬಳ ಬೇಡ ಅಂತ ಹೇಳೋ ಗಂಡಸು, ನನ್ಗೇನು ಬೇಡ ಬಾಳ್ ಒಂದ್ ಕೊಡಿ ಅಂತ ಹೇಳೋ ಹೆಂಗ್ಸು, ಎರಡನ್ನು ನಂಬರ್ರಪ್ಪ. ನಂಬರ್ 1 ಲಕ್ಷ ಅಡ್ವಾನ್ಸ್ ಕೊಡಿ, ಆಮೇಲೆ ನೋಡ್ಕೊಳ್ಳ. 1 ಲಕ್ಷ ನಿಮ್ಗೆ ಎಲ್ಲಿಡ್ಲಿ? ಕೈಗಿಡ್ಲ ಜೇಬ್ಗಿಡ್ಲ? ಬಾಯ ಬಿಟ್ಬಿಟ್ಟು ಬೇರೆ ಎಲ್ಲಿ ಬೇಕಾದ್ರೆ ಮಡಿಗೆ. ಅಯ್ಯೋ ತರ್ಲೆ ನನ್ ಮಗನೇ, ಏನ್ ಮಾತಾಡ್ತೀಯೋ? ಈಗ್ಲೇ ತಲೆ ಎಲ್ಲ ಮಾತಾಡ್ತೀಯ. ನೀನ್ ಕೆಲ್ಸ ಕೊಟ್ಬಿಟ್ರೆ ಹೋಯ್ತಾರೆ. ಬಂದ್ಬಿಟ್ರ? ನೀನ್ ಮಾತ್ರ ಯಾಕೆ ನಿಂತಿದ್ಯಪ್ಪ? ಅದೇನ್ ಕಿತ್ಕೊಳ್ಳಿ ಅಂತ. ಆ ದೇವ್ರು ಏನೇನ್ ಬೇಕೋ ಎಲ್ಲ ಕಿತ್ಕೊಂಡ್ ಕಣ್ಸಾರ ಕಂಡ್ಲ. ನಿಂತ ಇನ್ನೇನ್ಲ ಕಿತ್ಕತ್ತಾರೆ. ಅಯ್ಯೋ ಚಂಕಲು ಬಡತದೆ. ಅದೇ ಕಿತ್ಕೊತಾರೆ ಗೊತ್ತೈತೆ. ಸುರೇಂದ್ರರಾಜ ಎಲ್ಲ ಇದೆಯಾ? ಇವತ್ತು ಜಾಗ ಖಾಲಿ ಮಾಡ್ಸಿಲ್ಲ. ಇಲ್ಲಿಂದ ಖಾಲಿ ಮಾಡಲ್ಲ. ಎಲ್ಲೋ ಸುರೇಂದ್ರರಾಜ ಎಲ್ಲ ಏನ್ ಮಾಂಸ ಪರ್ವತನ ಕಂಕ್ಳಲ್ಲಿ ಇಟ್ಕೊಂಡು ಓಡಾಡಕ್ ಆಯ್ತದೆ? ಏನ್ ಕಿಂಡಲ ನಮ್ಮ ಹತ್ರನೇನಾ? ಹಣ ಬಿಡಣ, ಹಣ ಬಿಡಣ, ಹಣ ಬಿಡಣ. ಮುಂದ್ಗಡೆ ಇವ್ರನ್ನ ಬಿಡಿ ಅಂತಂದ್ರೆ ಹಿಂದ್ಗಡೆ ನೀನ್ ಬಿಡ್ತಾ ಇದ್ದಿಲ್ಲ ನಾವು. ಸಾರಿ ಕನ್ಫ್ಯೂಸ್ ಆಗ್ಬಿಡ್ತು. 7 ದಿನದಲ್ಲಿ ಖಾಲಿ ಮಾಡ್ಬೇಕಂತ ಹೇಳಿಲ್ಲ. ಅದ್ ಹೆಂಗ್ ಖಾಲಿ ಮಾಡಕ್ಕಾಗುತ್ತೆ? ಇನ್ನು 7 ವರ್ಷ ಅಗ್ರಿಮೆಂಟ್ ಆಯ್ತಲ್ಲ. ಹಂಗಂದ್ರೆ 7 ವರ್ಷ ಆಗಿ ಅಗ್ರಿಮೆಂಟ್ ಕ್ಲೋಸ್ ಆದ್ಮೇಲೆ? ಕರೆಕ್ಟ್ ಅಣ್ಣ, ಕರೆಕ್ಟ್. ನಾವೇ ಡಿವೈಡ್ ಮಾಡ್ಕೋಬೇಕು. ನಮ್ಮ ಹತ್ರ ಆಟ ಆಡ್ತೀಯಾ? ನಾನು ಯಾರು ಗೊತ್ತಾ? ಕೊಂಡವಿಟ್ಟು ದೊಂಗ, ಯಮ ದೊಂಗ, ದೊಂಗಲಕಿ ದೊಂಗ. ಬಾಯಿ ಬಸ್ದೆ ಕಡೆ ಸರಿಯಾ ದೊಂಗ ನನ್ ಮಕ್ಕಳನ್ನೇ ಹುಟ್ಸೋನೆ. ಮಾತು ಎಲ್ಲರೂ ಎಲ್ಲರೂ ಕೈ ತೋರಿಸಿ. ನೀನೆಲ್ಲ ದೊಡ್ಡ ಮಗ. ಹೌದು. ನೀನ್ ಮುಂದಕ್ ಬಾರೋ ಬಾರೋ. ಈಗ ಈ ಸೈಟ್ ನ ಭಾಗ ಮಾಡ್ಬಿಟ್ರೆ ನೀನ್ ದೊಡ್ಡ ಮಗ ಅಲ್ವಾ? ನಿನಗೆ ಮುಂದಿನ ಭಾಗ ಸಿಗುತ್ತೆ, ಮೇನ್ ರೋಡ್. ಅವ್ರು ಚಿಕ್ಕವ್ರಲ್ವಾ, ಅವ್ರಿಗೆ ಹಿಂದಿನ ಭಾಗ ಹೋಗುತ್ತೆ. ನಿನಗೆ ಬಂಗಾರದ ಚೆಂಬು, ಅವ್ರಿಗೆ ತಾಮ್ರದ ಚೆಂಬು. ಅದಕ್ಕೆ ನಾನೇನ್ ಮಾಡಕ್ಕಾಗತ್ತೆ? ಇವ್ನು 2ನೇ ಮಗ, ಇವ್ನು 3ನೇ ಮಗ. ನಾನೇನು ಹುಡ್ಸಕ್ ಹೇಳ್ದ? ಅದು ಕರೆಕ್ಟ್. ಅಪ್ಪ ಆಟಾಡಕಾಯಿ ರೋಡಲ್ಲಿ ಬಿದ್ದಾಗ ನಿಮ್ಮಮ್ಮ ಏನ್ ಮಾಡಿದ್ಲು ಅಂತ ಬಾಯ್ ಬಡ್ಕೊಂಡ್ಲು. ಆದ್ರೆ ನಮ್ಮಮ್ಮ ಬಾಯಲ್ಲಿ ಬಾಯಿಟ್ಟು ಉಸಿರು ಕೊಟ್ಟು ಅಪ್ಪನ ಜೀವ ಉಳಿಸಿದಾಳೆ. ನಿಮ್ಮ ಅಮ್ಮ ಎಷ್ಟ್ ಜನಕ್ಕೆ ಬಾಯಿಟ್ಟು ಉಸಿರು ಕೊಟ್ಟಲ್ಲ ಊರಲ್ಲಿ? ನಿಮ್ಮ ಅಮ್ಮನ್ ಬಾಳ ಗೊತ್ತಿಲ್ಲ ನನಗೆ. ಕಿತ್ತಾಡ್ದಂಗೆ ನಿಮ್ಮ ಅಮ್ಮ ಅಂದ್ರೆ ಕಿತ್ತಾಡ್ತಾ ಇದ್ರು. ಅದಕ್ಕೆ ನಮ್ಮಪ್ಪ ನಮ್ಮ ಅಮ್ಮನ ಮದುವೆ ಆಗಿದ್ದು. ಲೈಫ್ ನ ಯಾರು ಕೊಟ್ಟರು ಮುಖ್ಯ ಅಲ್ಲ, ಲೈಫ್ ನ ಯಾರು ಬ್ಯೂಟಿಫುಲ್ ಮಾಡಿದ್ರು ಅದು ಮುಖ್ಯ. ಅದ್ರಲ್ಲಿ ನಮ್ಮ ಅಮ್ಮ ಎತ್ತಿನ ತಾಯಿ. ನಿಮ್ಮಪ್ಪ ಎಲ್ಲವರು? ಕಾಮದಲ್ಲಿ. ಕೋಮ. ಆಹಾ, ಹೆಂಡತಿನಿಂದ ನೆಮ್ಮದಿಯಾಗಿರಕ್ಕೆ ಸರಿಯಾದ ಜಾಗಕ್ಕೆ ಕಳ್ಸಿದ್ದೀರಲ್ಲೋ ತುದಿಲವ್ರೆ. ಲೋ, ಮೊದಲು ನಿಮ್ಮ ಅಪ್ಪನ್ನು ಸಾರ್ ಮಾಡ್ಕೊಳ್ರು, ಆಮೇಲೆ ನಿಮ್ಮ ಅಪ್ಪನೇ ನಿಮಗೆ ಸಮವಾಗಿ ಭಾಗ ಮಾಡಿ ಕೊಡ್ತಾರಪ್ಪ. ಆಮೇಲೆ ಈ ಯಜಮಾನನ್ನ ನಾನು ಒದ್ದೋಡಿಸ್ತೀನಿ. ನೋಡಿ, ಇವತ್ತು ನೀವ್ ಹೇಳ್ತಂದ್ರೆ ಹೋಗ್ತಾ ಇದ್ದೀನಿ. ನಮ್ ಪ್ರಾಬ್ಲಮ್ ಸಾಲ್ವ್ ಆದ್ಮೇಲೆ 1 ತಿಂಗಳು ಬಿಟ್ಟು ತಿರ್ಗಾ ಬರ್ತೀನಿ. ಆಯ್ತಾ? ಆಯ್ತಪ್ಪ. ಏಯ್ ಬಂದ್ರ ಅಬ್ಬಾ
ಒಂದು ತಿಂಗಳಿಗೆ ನೆಮ್ಮದಿ ಸಿಕ್ತು. ಒಂದ್ ತಿಂಗಳಾದ್ಮೇಲೆ ಏನ್ ಮಾಡೋದು? ಏ ಪೆಂಗ್ ನನ್ನ ಮಕ್ಕಳು ಸೈಟ್ ನ ಮಾರ್ಬಿಟ್ಟು ದುಡ್ಡನ್ನ ಸಮವಾಗಿ ಹಂಚ್ಕೋಬೋದಿತ್ತು. ಇಂಪಾರ್ಟೆಂಟ್, ನೀನ್ ಇಲ್ಲೇ ಇರ್ಬೇಕು, ನಮ್ ಜೊತೆ ಇದ್ಬಿಡು. ಊಟಕ್ಕೆ ಯಾವ ಕೆಲಸ ಮಾಡ್ತಾನೆ ಓರಿ. ಊಟ ಮಾತ್ರ ಅಲ್ಲ, ಸಂಬಳನು ಕೊಡ್ತೀನಿ. ಅಣ್ಣ ನಿಮ್ದು ದೊಡ್ಡದಣ್ಣ. ಏ ಮನ್ಸು ಏಯ್, ಮಿಕಾ ಯಾರು ಅಂತ ನಾನು ಹೇಳ್ತೀನಿ, ಅದನ್ನ ಕರೆಕ್ಟಾಗಿ ಫಾಲೋ ಮಾಡು. ಮಿಕ್ಕಿಯದು ನಾನ್ ನೋಡ್ಕೋತೀನಿ. ಓಕೆ ಯಜಮಾನ್. ಮಿಕಾ ಅವನೇ ಸಿಡ್ಕೊಂಡು ಹೊಟ್ಟವನೇ ಅಂದ್ರೆ ನನ್ ಮಗನ ಬಂಪರ್ ಪ್ರೈಸು. ಏಯ್, ನಾನು ಹೇಳದಷ್ಟು ಮಾಡು, ಮಿಕ್ಕಿದ್ ನಾನ್ ನೋಡ್ಕೋತೀನಿ. ಓಕೆ ಯಜಮಾನ್. ಏನೋ ಓಕೆ? ಲೇ, ಒಂದ್ ಕೆಲಸ ಮಾಡು, ಆ ಹುಡುಗಿನ ನೀನ್ ಮದ್ವೆ ಆಗು, ಫಸ್ಟ್ ನೈಟ್ ನಾನ್ ಮಾಡ್ಕೋತೀನಿ. ಓಕೆ ಯಜಮಾನ್, ವಾಟ್ ಆರ್ ಟೆಲ್ಲಿಂಗ್ ಯು ನಾನ್ಸೆನ್ಸ್? ನಾನ್ಸೆನ್ಸ್ ನನ್ ಮಗನೇ. 4 ಕಡೆ ಇದೆಯಾ, ಹುಡುಗಿ ಅಂದ ತಕ್ಷಣ ಸೀರಿಯಸ್ ಆಗ್ತೀಯಾ? ಕೆಲಸದಲ್ಲೂ ಸೀರಿಯಸ್ ಆಗಿರೋ. ಯಜಮಾನ್, ಟಿವಿ 14 ಇಂಚಾದ್ರೂ ಇರ್ಲಿ, 141 ಇಂಚಾದ್ರೂ ಇರ್ಲಿ, ಆದ್ರೆ ಮಾತ್ರ ಒಂದೇ ಸೈಜು ಯಜಮಾನ್. ಲೇ, ನಿನ್ನ ಹತ್ರ ಇರೋ ನಾ ಹೆಂಗ್ ಯೂಸ್ ಮಾಡ್ಬೇಕು ಅಂತ ಹೇಳ್ಕೊಟ್ಟವನೇ ನಾನು. ಯಜಮಾನ್, ಬಂದ. ಅವ್ನ ಕಾರ್ ಹತ್ರ ಬಂದ ತಕ್ಷಣ ಹೇಳೋ, ಮಿಕ್ಕಿದ್ ನಾನ್ ನೋಡ್ಕೊತೀನಿ. ಅವ್ನ ಕೈಯಲ್ಲಿರೋ ಸೂಟ್ ಕೇಸ್ ನ ಹೊಡ್ಕೊಂಡು ಹೋಗುವ, ಮಿಕ್ಕಿದ್ ನಾನ್ ನೋಡ್ಕೊತೀನಿ. ನಾವಲ್ಲಿ ಹೋಗಿ ಸೂಟ್ ಕೇಸ್ ಕಿತ್ಕೊಂಡ್ರೆ ಮಿಕ್ಕಿದೇನ್ರಿ ನಿಮ್ಗೆ ಕಿತ್ಕೊಳಕ್ಕೆ? ಯಜಮಾನ್, ನಾನ್ ದೊಡ್ಡವನಾಗಬೇಕು. ಯಾರಾದ್ರೂ ಅಂತ ಕೇಳಿದಾಗ ನನ್ ಮಗಂದು ನಾನು ಸಿರ್ಪ ಕಡೆ ಆದ್ರೂ ಪರವಾಗಿಲ್ಲ ಅಂತ ನಿನ್ನ ಕರ್ಕೊಂಡೋಗಿ ರಿಬನ್ ಕಟ್ ಮಾಡಿದವ್ರು ಯಾರು? ನೀವೇ ಯಜಮಾನ್. ಲೇ ನಾಯಿ, ಇಷ್ಟೆಲ್ಲ ಮಾಡಿರೋ ಯಜಮಾನ್ ಮದ್ವೆಗೆ ಹೆಲ್ಪ್ ಮಾಡ್ಬೇಕಾದವ್ರು ಯಾರು? ನಾನೇ ಯಜಮಾನ್. ಮತ್ತೆ ಕಿತ್ಕೊಂಡು ಮಾಡಲೇ. ಇವನೇನ್ ಇಷ್ಟು ಕೂಲ್ ಆಗವನೇ? ನಮಸ್ಕಾರ ಬಾಸ್. ಏನ್ ಬಾಸ್, ಚಿಕ್ಕ ಮಕ್ಕಳ ಹತ್ರ ಐಸ್ ಕ್ರೀಮ್ ತಿಂತಾ ಇದ್ದೀರಾ ಬಾಸ್? ನಿಮ್ ದುಡ್ಡು ತುಂಬಿರೋ ಸೂಟ್ ಕೇಸ್ ಹೊಡ್ಕೊಂಡು ಹೋಗ್ತಾವ ಬಾಸ್. ಓಡಿ ಬಾಸ್, ಹಿಡ್ಕೊಳ್ಳಿ, ಓಡಿ ಬಾಸ್. ಅದು ಬಿಡಿ, ಐಸ್ ಕ್ರೀಮ್ ಸಖತ್ತಾಗಿದೆ, ಒಳ್ಳೆ ಟೇಸ್ಟ್. ಸ್ವಾಮಿ, ನನ್ ಬಾಯಿಗಿಡಿದಿರ್ಲಿ, ನಿಂದೆಲ್ಲ ಕಿತ್ಕೊಂಡು ನಿನ್ ಕೈ ಕೊಟ್ಬಿಟ್ಟು ಓಡಾಗ್ತಾವನೆ. ಅವ್ನ್ ಹಿಡ್ಕೊಳ್ಳಂದ್ರೆ ನನ್ ಹಿಡ್ಕೊಂತಾನೆ, ಓಡಲೇ. ಅದ್ರಲ್ಲಿ ದುಡ್ಡಿದೆ ಅಂತ ಯಾರು ಹೇಳಿದ್ದು? ಮತ್ತೆ ಬಾಂಬ್ ಬಾಂಬ್ನ ಬ್ಯಾಂಕ್ ಅಲ್ಲಿ ಇಡಕ್ ಹೋದೆ, ಬ್ಯಾಂಕ್ ಅಲ್ಲಿ ಜನನೇ ಇರ್ಲಿಲ್ಲ. ಅದಕ್ಕೆ ವಾಪಸ್ ಬಂದೆ. ಬಾಂಬ್ನ ಇನ್ವೆಸ್ಟ್ ಮಾಡಿದ್ರೆ ಮಿನಿಮಮ್ 50 ಜನ ಸಾಯ್ಬೇಕು. ಆ ಹುಡುಗ ಬಾಂಬ್ ಸೂಟ್ ಕೇಸ್ ನ ಕಿತ್ಕೊಂಡು ಹೋದ್ನಲ್ಲ, ಅವನು ಗ್ಯಾರಂಟಿ ಸ್ಲಮ್ಗೆ ಹೋಗ್ತಾನೆ. ಮಿನಿಮಮ್ ಕಮ್ಮಿ ಅಂದ್ರು 200-250 ಜನ ಡಮಾರ್. ಅಯ್ಯಯ್ಯೋ, ನೀನ್ ಯಾರು? ನೂರ್ದುಲ್ಲಾ. ಅಯ್ಯೋ, ನೀನ್ 1000 ದುಲ್ಲ ಆಗಿದ್ದಾರೆ ನನಗೇನು? ನೂರ್ದುಲ್ಲಾ ಲಾಡೆನ್ ಅವ್ರ ಸೋದ್ರು ಮಾವನ್ ಮಕ್ಕಳು 82ರಲ್ಲಿ, ನಾನು 72. ನನ್ನ ಮಗಂದು ಹಗ್ಲು ರಾತ್ರಿ 100 ದುಲ್ಲ ಲ್ಯಾಡನ್ ಬರೀ ಅದೇ ಕೆಲಸ ಮಾಡೋರಲ್ಲೋ. ಅವ್ರೇನ್ ಅಂಡರ್ವೇರ್ ಹಾಕ್ತಿದ್ರ ಇಲ್ವಾ? ಅಲ್ಲೇನ್ ಇಟ್ಟಿದ್ರ ಇಲ್ಲ ಟೆರ್ರರ್ ಮಿಷಿನ್. ಎಲ್ಲೂ ತಪ್ಸ್ಕೊಳಕ್ಕಾಗಲ್ಲ, ಫುಲ್ ಪೊಲೀಸ್ ಕವರ್ ಮಾಡಿದ್ದಾರೆ ಇಲ್ಲಿ. ಬಿಡ ನಾನಲ್ಲ ಬಾಸ್, ಟೆರರಿಸ್ಟ್ ಇವನು ಬಾಸ್. ನೋಡಕ್ಕೊಳ್ಳೆ ಸೂಸೈಡ್ ಬಾಂಬರ್ ತರ ಕಾಣ್ತಿರಲ್ಲ ನೀವು. ನನ್ ಮಕ್ಕಳ ಸರ್, ಪ್ಯಾಂಟ್ ಶರ್ಟ್ ಬೇಕಾದ್ರೆ ಬಿಸ್ತೀನಿ, ಅಂಡರ್ವೇರ್ ಬರುತ್ತೆ ಹಾಕಿಲ್ಲ ಸರ್. ಅಯ್ಯೋ, ನಾಯಿ ಬೇರೆ ಕತೆ ಗೊತ್ತಾಯ್ತು ಸರ್. ಬೋಂಡ ಬಜ್ಜಿ ಅಂತ ನಚ್ಕೊಂಡ್ಬಿಟ್ರೆ ಕಷ್ಟ ಬಾಸ್. ಬಿಚ್ಚಿಲ್ಲ ಅಂದ್ರೆ ಎಲ್ಲೋ ಸಿಡಿಬೇಕಾಗಿರೋ ಬಾಂಬ್ನ ತಗೊಂಬಂದು ಚಡ್ಡಿಲ್ ಹಾಕೊಳಂಗ ಆಯ್ತಲ್ಲೋ. ಅರೆ ಸಾಹೇಬ್, ಕೋಲಲ್ಲ, ಕೋಲ್ಗೆ ಖಾರ ಪುಡಿ ಹಚ್ಬಿಟ್ಟು ಮಾಡಿದ್ರು ನಮ್ ಬೈಯಿ ಬಾಯ್ ಬಿಡಕ್ಕಿಲ್ಲ. ಹಿಂದ್ಗಡೆಯಿಂದ ಬೇಡ ಸರ್, ಅದು ಒಂದೇ ಸರ್, ನೋ ಎಂಟ್ರಿ ಸರ್, ಬಿಟ್ಬಿಡಿ ಸರ್, ಬೇಡ ಸರ್. ಸಾಹೇಬ್, ನಮ್ ಬೈಗೆ ಕರೆಂಟ್ ಶಾಕ್ ಕೊಟ್ರು ಬಾಯ್ ಬಿಡಕ್ಕಿಲ್ಲ. ನೋಡ್ತೀಯಾ? ಅಯ್ಯೋ, ಹಾಕ್ಬಿಟ್ರಲ್ಲಪ್ಪ. ಅಯ್ಯೋ, ನನ್ ತೊಟ್ಟ.
ಆಪರೇಷನ್ ತೊಟ್ಟು ಬಾಯ್ ಬಿಡ್ಬೇಡಿ. ಏನಾದ್ರು ತೊಟ್ಟು ಅಯ್ಯೋ ನಾನು ಹೇಳಿದ್ದು ನನ್ ತೊಟ್ಟು ಸರ್, ಆಪರೇಷನ್ ತೊಟ್ಟಲ್ಲ ಸರ್. ಬಾಯ್ ಬಿಡ್ಬೇಡಿ, ಹಂಗೆ ಮೇಂಟೈನ್ ಮಾಡಿ. ಸಾಹೇಬ್, ಕಟಿಂಗ್ ಪ್ಲೇಯರ್ ತಗೊಂಡು ನಮ್ ಬೈದು ಉಗುರು ಕಿತ್ತ ಹಾಕಿದ್ರು ಬಾಯ್ ಬಿಡಲ್ಲ. ನೋಡ್ತ್ಯಾ ನೀನು ಅಲ್ಕಂಡ ನೀನು ಅಯ್ಯೋ ಸರ್, ಅಲ್ಲಿ ಕೇದ ಇಲ್ಲಿ ಕೇದ ಅಂತ ನನಗೆ ಇಲ್ಲಿ ಕೇದ ಮಾಡ್ತಾ ಇದ್ದೀರಲ್ಲ ಸರ್. ಅಮ್ಮ ಸರ್, ಬಾಂಬ್ ಬಿಡೋದು ಮಾತ್ರ ನನ್ನ ಕೆಲಸ. ಆಪರೇಷನ್ ತೋಟ ಬಗ್ಗೆ 100 ಡೀಟೇಲ್ಸ್ ಕೊಡ್ತಾನೆ ಸರ್. ಇಟ್ಸ್ ಮೀ. ನರ ಕಟ್ ಮಾಡಿದ್ರು ನೀವೆಲ್ಲ ಅಂತ ಮೆಸೇಜ್ ಬಂತು ಸರ್. ನೋಡ್ತ್ಯಾ ಇಲ್ಲ, ಅಯ್ಯೋ ಯಾರೋ ಪೊಲೀಸ್ ಮಾಡಿದ್ದು, ಯಾರು ಏರ್ಸಿದ್ರು ಏರ್ತಾನಲ್ಲೋ. ಅಮ್ಮ ಫುಲ್ ತುಂಬಿಸ್ಬಿಟ್ರಲ್ಲಪ್ಪ. ಅದು ನಿಮಗೆ ಏನಾಗ್ಬೇಕು? ನೀವ್ಯಾರೇ ನನ್ನ ಕೇಳೋಕೆ? ನನ್ ಪ್ರಾಬ್ಲಮ್ ನನ್ಗೆ. ಹೋಗ್ರಿ. ಅಲ್ಲ, ಯಾಕೆ ಕಳ್ತಾ ಇದ್ದೀರಾ? ಹೋಗ್ರಿ ಸುಮ್ನೆ. ಬಿಡ್ರಿ, ಹೋಗ್ತಿ ಬಿಡ್ರಿ. ಬಿಡ್ರಿ ಮೇಡಮ್, ಯಾಕೆ ಕಳ್ತಾ ಇದ್ದೀರಾ? ಹಲೋ ಹಲೋ. ನಿಮಗೆ ಏನ್ರಿ ಆಗ್ಬೇಕು? ನನ್ ಪ್ರಾಬ್ಲಮ್ ನನ್ನ ಇಷ್ಟ. ನಿಮ್ಗೆ ಏನಾಗ್ಬೇಕು? ಬಾಯ್ ಮುಚ್ಕೊಂಡು ಹೋಗ್ರಿ. ಸರಿ ಬಿಡಿ. ಯಾರೇ ನೀವು? ಇಳಿರಿ ಮೊದಲು ಕಾರಿಂದ ಕೆಳಗಡೆ. ನೀವ್ ಈ ಕಾರಿಂದ ಇಳಿಲಿಲ್ಲ ಅಂದ್ರೆ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಸುಮ್ ಕುತ್ಕೊಳ್ರಿ, ನಾವೇ ನಿಮ್ ಮಾನ್ಭಂಗ ಮಾಡಲ್ಲ. ನಮ್ಮ ಊರಲ್ಲಿ 20-30 ಜನ ಹೆಂಗಸರು ನಮ್ ಬೆನ್ನು ಜಾಗ ಕಾಯ್ತಾ ಇದ್ರು. ನಾವ್ ಜಂಟಲ್ ಮೆನ್ನು. ಎಲ್ಲರಿಗೂ ಬೆನ್ ತೋರ್ಸ್ ಮಜಾ ಕೊಟ್ಟು ಹೊರ್ತು ಯಾರಿಗೂ ಬೆನ್ನು ಜಾಗ ಬಿಡ್ಲೇ ಇಲ್ಲ. ಒರಿಜಿನಲ್ ಲವ್ ಫೇಲ್ಯೂರಾ? ಏನಿಲ್ಲ. ಏನ್ ಮೇಡಮ್, ಪ್ರೀತಿ ಅಂದ್ಮೇಲೆ ಹುಡುಗರು ಅಂತ ನಡೆಸ್ಬೇಕು. ಇಲ್ಲಿ ನೀವ್ ಹೇಳ್ತಾ ಇದ್ದೀರಾ? ತಗೊಳ್ಳಿ, ಒರೆಸ್ಕೊಳ್ಳಿ. ಗೊಂಡೆಗನೆಲ್ಲ ಸಿಟ್ ಬಿಡ್ರಿ. ಅಯ್ಯೋ, ಇಳಿದ್ ಬಿಡ್ತಾ? ಇಳಿಸ್ಕೊಳ್ಳಿ. ಹುಡುಗಿರು ಪ್ರೀತಿಸಕ್ಕೆ ತುಂಬಾ ಟೈಮ್ ತಗತ್ತಾರೆ, ಆದ್ರೆ ಬೇಗ ಮಾರ್ತು ಬಿಡ್ತಾರೆ. ಹುಡುಗರು ತುಂಬಾ ಬೇಗ ಪ್ರೀತಿ ಬಿಡ್ತಾರೆ, ಆದ್ರೆ ಮರ್ಯಕ್ ತುಂಬಾ ಟೈಮ್ ತಗತಾರಪ್ಪ. ನೀವಿಲ್ಲಿ ಹಿಂಗ್ ಅಳ್ತಾ ಇದ್ದೀರಾ, ಅಲ್ಲಿ ಹುಡುಗ ಹೆಂಗ ಅಳ್ತಾವನೋ ನಾ ಬೇರೆ ಕಾಣೆಯಪ್ಪ. ಅದೆಲ್ಲ ಏನೂ ಇಲ್ಲ. ಲೋಫರ್ ಅವನು. ಇನ್ನೊಂದು ಹುಡುಗಿಯಿಂದ ಬಿದ್ದಿದ್ದಾನೆ ನೋಡಿ. ನೀವು ಪ್ರೀತಿಸಿದವರು ಇನ್ನೊಬ್ಬರನ್ನ ಪ್ರೀತಿಸ್ತವ್ರೆ ಅಂತಂದ್ರೆ ಅವ್ರವ್ರೆ ಪ್ರೀತಿಸ್ಕೊಳ್ಳಿ ಬಿಡಿ. ಯಾಕೆ ಅಂತಂದ್ರೆ ನಿಜವಾಗ್ಲೂ ಅವ್ರು ನಿಮ್ಮನ್ನ ಪ್ರೀತಿಸ್ತಾ ಇದ್ರೆ ಅವ್ರು ಇನ್ನೊಬ್ಬರನ್ನ ಪ್ರೀತಿಸ್ತಾನೆ ಇರ್ಲಿಲ್ಲ ಅಷ್ಟೇ. ಅವನು ಅವಳ ಪ್ರೀತಿಸ್ತಿದ್ದಾನೆ, ನಾನು ಅಳ್ತಾ ಇಲ್ಲ. ನಾನು ಅವನನ್ನ ತುಂಬಾ ಪ್ರೀತಿಸ್ಬಿಟ್ಟೆ ಅಂತ ಅಳ್ತಾ ಇದ್ದೀನಿ. ನೋಡ್ರಿ, ನೀವು ಯಾರಿಗೋಸ್ಕರ ಕಣ್ಣೀರ್ ಹಾಕ್ತಿದಿರೋ ಅವ್ರು ವರ್ಷಕ್ ಬರ್ಲಿಲ್ಲ ಅಂದ್ರೆ ಅಂತವ್ರಿಗೋಸ್ಕರ ಕಣ್ಣೀರ್ ಸುರ್ಸೋದ್ ವೇಸ್ಟ್. ಬೇಕಾದ್ರೆ ನೀವು ರಕ್ತದಾನ ಮಾಡ್ಬಿಡಿ, ಕಣ್ಣೀರ್ ಮಾತ್ರ ಯೋಗ್ಯತೆ ಇರೋರಿಗೆ ಸುರಿಸ್ಬೇಕು. ಅಯ್ಯ, ಪ್ರೀತಿಗೆ ಬೆಲೆ ಕೊಡ್ತಿರೋ ಚಂಗ್ಲ ಬಿಡತ್ತಲ್ಲ, ನೀವು ಕಣ್ಣೀರ್ ಹಾಕೊಂಡು ಗಂಡ್ಸಳ ನೋಡ್ಬೋದಪ್ಪ, ಹೆಣ್ಣೆಂಗ್ ಸಳ ನೋಡಕ್ಕಾಗಲ್ಲ. ಕೇಳಿಸ್ಕೊಳ್ಳಿ. ತಗೊಳ್ಳಿ ನಿಮ್ ಖರ್ಚು. ಇದ್ರ ಅವಶ್ಯಕತೆ ನನಗಿಂತ ನಿಮ್ಗೆ ಜಾಸ್ತಿ. ಮಡಿಕಳಿ. ಪ್ರೀತಿಗೆ ಎಲ್ಲರೂ ಕಣ್ಣೀರ್ ಸುರಿಸಿದ್ರೆ ಈ ಅಮ್ಮ ಗೊಣ್ಣೆಸಿ ಎಟ್ಕೊಂಡ್ ಕುಂತವಳೆ. ಹೆಂಗಿತ್ತು ನನ್ನ ಬಾಡಿ? ಶಾಕ್ ಕೊಟ್ಟು ಟೊಯ್ ಅಂತ ಹಿಂಗಾಗೋಯ್ತು. ಅಮ್ಮ ತೊಡೆಗಡೆ ಸಲ್ಕೊಂಡ್ಬಿಟ್ಟಿದ್ಯಲ್ಲ. ಸುಮ್ನಿರ, ನಿನಗೂ ಹಂಗೆ ಕಡ್ಡಿ ಹಾಕಿ ತುರ್ಕೋದ್ರೆ ನೀನು ಹಂಗೆ ಕಳ ನಡೆಯೋದು. ಏನ್ ಮಾಡ್ತೀಯೋ? ಖಾರದ ಪುಡಿ ಬೇರೆ ಹಳೇದು. ಸ್ಟೋರ್ ರೂಮ್ ಅಂದ್ಕೊಂಡು ಫುಲ್ ತುಂಬಿಸ್ಬಿಟ್ರ ಪೊಲೀಸ್ನವರು. ತಪ್ಪು ಮಾಡಿರ್ತೀನಿ. ಮಾಮೂಲಿ ಕೇಸ ಹಿಂದೆ ಅವನ್ ಯಾವನೋ ಸೈಕೋ ಅಂತೆ. ಸೂಟ್ ಕೇಸಲ್ಲಿ ಮಕ್ಳು ಆಟ ಆಡೋ ಬಾಂಬು ಗನ್ನಲ್ಲೇ ಇಟ್ಕೊಂಡು ಪೊಲೀಸ್ನವ್ರಿಗೆ ಫೋನ್ ಮಾಡಿ ಚಳ್ಳೆ ಹಣ್ಣು ತಿನ್ಸವ್ನೆ. ಆ ಆಟದಲ್ಲಿ ನಾನ್ ಸಿಕ್ಕಾಕೊಂಡ್ಬಿಟ್ಟೆ. ಬೆಳಗ್ಗೆ ಯಾರೋ ಶಾಸ್ತ್ರದವನ್ ಹೇಳಿದ್ದ ನಿನಗೆ ಕೈ ತುಂಬಾ ಸಿಗುತ್ತೆ ಅಂತ.
ತುಂಬಾ ಸಿಗುತ್ತೆ ಅಂತ ಗೊತ್ತಿರ್ಲಿಲ್ವೇ ಅಮ್ಮ ನೋಡು ನಿನ್ ಸವಾಸದಿಂದ ನಾನು ಹಿಂಗ್ ಹೆಂಗ ಆಗ್ಬಿಡ್ತು ಬಿಡಪ್ಪ ಬಾ ಗ್ಯಾರೇಜ್ಗೆ ಹೋಗ್ಬಿಟ್ಟು ಕುಂತ್ಕೊಂಡ ರಾಮ ಮಾತಾಡೋಣ ಎಣ್ಣೆ ಹೊಡಿಸ್ತ್ಯಾ ಫುಲ್ ಅದ್ ಬಿಡ್ತೀನಿ ಬಾರೋ ಅಪ್ಪ ಅಮ್ಮ ನನ್ ಅವನ್ಗೆ ನಿನ್ನ ಗದೆಗೆ ಖಾರದ ಪುಡಿ ಹಾಕಿ ಕುಚ್ಚೆ ರಂಗಣ್ಣ ಎಷ್ಟು ಮಾಡಿದ್ರು ಏನು ಕರೆಕ್ಟ್ ಎಷ್ಟು ಮಾಡಿದ್ರು ಏನು ವರ್ಕೌಟ್ ಆಗ್ತಾ ಇಲ್ಲ ಬಾತ್ರೂಮ್ ಕೈ ಹಾಕಿದ್ರೆ ಬೋಂಡ ಸಿಗ್ತದೆ ನಿನಗೆ ಖಾಲಿ ನಮ್ಮೂರಲ್ಲೇ 3 ಜನ ವೇಶ್ಯರು ನನ್ನ ಮಾತ ಕೇಳ್ಕೊಂಡು ಒಳ್ಳೆಯರಾಗವ್ರೆ ನೀನು ಒಳ್ಳೆಯವನ ಆಗ್ಲಿಲ್ಲ ಅಂದ್ರೆ ಏನ್ ಅರ್ಥ ಏನರ್ಥ ನಾನು ವೇಶ್ಯ ಅಲ್ಲ ಅಂತ ಅರ್ಥ ಬಾಯ್ ನನ್ನ ಊಟಿಸ್ಬೇಡಲಿ ನೋಡ ದುಡ್ಡು ನೋಡ್ಕೊಂಡ್ ಪ್ರೀತಿಸೋಳು ದುಡ್ಡಿರೋರ್ಗು ಇರ್ತಾಳೆ ಮನಸ್ಸು ನೋಡ್ಕೊಂಡ್ ಪ್ರೀತಿಸೋಳು ಮಣ್ಕೋರ್ಗು ಇರ್ತಾಳೆ ಬಾಯಲ್ಲಿ ಹುಡುಗಿರಿಗೆ ಕಳ್ಳಾಡೋರು ಇಷ್ಟ ಕಳ್ಳನ್ ಮಕ್ಕಳಲ್ಲ ಹುಡುಗಿರಿಗೆ ಚುಡಾಯಿಸರು ಇಷ್ಟ ಚೋರ್ ನನ್ನ ಮಕ್ಕಳಲ್ಲ ಹುಡುಗಿರು ಸಾವಿರ ಕನಸು ಕಾಣ್ತಾರೆ ನಮ್ಮ ಹುಡುಗ ಹಂಗಿರ್ಬೇಕು ಹಿಂಗಿರ್ಬೇಕು ದರ್ಶನ್ ಸುದೀಪ್ ಪುನೀತ್ ರಾಜ್ಕುಮಾರ್ ಒಟ್ಟಿಗೆ ಮಿಕ್ಸಿಗೆ ಹಾಕ್ತಂಗಿರ್ಬೇಕು ಅಂತ ಅದ ಹುಡುಗ ಬಂದ್ಬಿಟ್ಟು ನಾನ್ ನಿನ್ನ ಪ್ರೀತಿಸ್ತಿದ್ದೀನಿ ಅಂತ ಹೇಳಿದ್ರೆ ಅವನು ಒಳ್ಳೆಯನಾಗಿದ್ರೆ ಎಲ್ಲ ಮರ್ತು ಒಪ್ಕೊಂಡ್ಬಿಡ್ತಾನೆ ನೀನು ಕಳ್ಳನ್ ನೀನು ಕೆಟ್ಟವನು ಅದಕ್ಕೆ ನೀನು ಪ್ರೀತಿಯಿಂದ ಅಷ್ಟು ಹೋದ್ರು ಪ್ರೀತಿ ನಿನ್ನಿಂದ ಬರ್ತಾ ಇಲ್ಲ ನೀನು ಒಳ್ಳೆಯವನಾಗೋ ಪ್ರೀತಿ ನಿನ್ ಹಿಂದೆ ಬಿದ್ದು ಸಾಯ್ತದೆ ಲವ್ ಲವ್ ಅಂತ ಒಳ್ಳೆಯವನಾಗ್ತೀನ ನಾನು ಒಳ್ಳೆಯವನಾದ್ರೆ ಅವಳು ನನಗೆ ಸಿಗ್ತಾಳಪ್ಪ ಈ ಮುಖನ ನೋಡಿ ಬರ್ತಾಳ ಬತ್ತಳು ಕೊಡ್ತಾಳ ಫಸ್ಟ್ ನೈಟಿಗೆ ಬತ್ತಳ ಹಾಲು ನಂದಿನಿ ಬಗೆಟ್ ಅಂಬ ತಗೊಂಬತ್ತ ಬಿಡ ಅಗೂರ್ ಬತ್ತಿ ಅಪ್ಪ ನಾನೇ ತಂದು ನಿನ್ ಬುಡಕ್ ಕಂಟು ಸಿನ್ಕೊಂಡ್ ಬಿಡ್ಲಾ